ಎಲ್ಲರೂ ಮದುವೆ ಮಾಡ್ಕೊಂಡ್ರೆ ನೀನು ದೇವದಾಸ ಆಗ್ಬೇಕಂತ ಮಾಡಿ ಏನು ನಿನ್ನ ವಾರಿಗೆರು ಎಲ್ಲರೂ ಎರಡೆರಡು ಮಕ್ಕಳು ಕಂಡಾರ ನಿನ್ನ ಮಕ್ಕಳು ಎತ್ತಾಡ್ಸೋದು ಯಾವಾಗಪ್ಪ ನಾವು ಮಾಡ್ಕೊಳ್ಳೋದೇ ಕೊಡಿ ಅಗನ ಕಾಲಕ್ಕೆ ಏನೇನು ಆಗ್ಬೇಕು ಅವೆಲ್ಲ ಆಗ್ಬೇಕು. ಹಣೆ ಬರ್ದಾಗ ಇತ್ತಪ್ಪ ಅಂದ್ರೆ ಆಗೈತಿ, ಯಾಕೆ ತಲೆ ಕೆಡಿಸ್ಬೇಕು? ಇವತ್ತು ಮೂಮೆಂಟ್ ಇಲ್ಲ, ದುಡಿಮೆ ಬೇಸಿ ಐತಿ, ಕಲಸಿ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಅಂದೆಲ್ಲ, ಅಂಥದ್ದೇನಪ್ಪ ಇಂಪಾರ್ಟೆಂಟ್ ವಿಷಯ? ಏನಿಲ್ಲ ಗೆಳೆಯ, ಇಲ್ಲೆಲ್ಲ ಜನ ಇದ್ದಾರೆ, ಇಲ್ಲಿ ಮಾತಾಡೋದು ಚಲೋ ಅಲ್ಲ. ನಡಿ ಆಚೆ ಕಡೆ ಹೋಗಿ ಎಲ್ಲ ಮಾತಾಡಿ. ಸರಿ, ಹಂಗಂದ್ರೆ ನಮ್ಮ ಅಡ್ಡಕ್ಕೆ ಹೋಗಿರಿ, ಬೈಕ್ ತಂದು ಹೋಗಿರಿ ನೀನು, ನಾನು ದನಕ್ಕೆ ಸ್ವಲ್ಪ ಫುಲ್ ಹಾಕಿ ಬರ್ತೀನಿ. ಸರಿ, ಓಕೆ ಗೆಳೆಯ, ಕಾಲ್ ಮಾಡ್ತೀನಿ. ಹಾಂ ಸರಿ. ವಿಷಯ ಇವತ್ತಂತ ಫೋನ್ ಹಚ್ಚಿ ಕರೆಸಿದ್ವಿ, ಏನಪ್ಪ ಅಂತ ವಿಷಯ? ಮೊನ್ನೆ ನಮ್ಮೂರು ಜಾತ್ರೆಯಲ್ಲಿ ನಮ್ಮ ಓಣಿಯಲ್ಲಿ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಆದರೆ ಆ ಕಡೆಯಿಂದ ಏನು ಇಷ್ಟ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಬಟ್ ಆ ಹುಡುಗಿ ನನ್ನ ನೋಡ್ತಾಳೆ. ಆದರೆ ನನಗೆ ಗೊತ್ತಾಗ್ತಾ ಇಲ್ಲ ಆ ಹುಡುಗಿ ಏನು ಇಷ್ಟಪಡಕ್ಕಂತಾಳೆ ಇಲ್ಲ ಅಂತಂದೇಳಿ. ಅದಕ್ಕೆ ನಿನ್ನ ಸಹಾಯ ತೊಗೋಬೇಕಂತಂದೇಳಿ ಇದು ಮಾಡಿದ್ದೆ. ನೀನು ಸ್ವಲ್ಪ ಹೆಲ್ಪ್ ಬೇಕು ಗೆಳೆಯ, ಹೋಗಿ ನೀನು ಆ ಹುಡುಗಿನ ಕೇಳ್ಕೊಂಬರ್ಬೇಕು, ಇಷ್ಟಪಡ್ತಾ ಇದ್ದಾಳ ಇಲ್ವಾ ಅಂತಂದೇಳಿ. ನಾನು ನಿನ್ನ ಜೊತೆಗೆ ಇರ್ತಿದ್ದೆ. ಈ ಲವ್ವನ್ನು ಇದು ಯಾವ ಗ್ಯಾಪ್ನೇ ಮಾಡಿದ್ಲೇ ಗೆಳೆಯ? ಆ ಹುಡುಗಿ ಯಾರಿಲ್ಲ? ಇಲ್ಲ ಗೆಳೆಯ, ಇದು ಭಾಳ ದಿನದಿಂದ ನಡೆದಿತ್ತು. ಆದರೆ ಮೊನ್ನೆ ತಾನೇ ರೀಸೆಂಟಾಗಿ ನಡೆದ 3 ಜಾತ್ರೆಯಲ್ಲಿ ಆಕೆ ಜಾಸ್ತಿ ನೋಡ್ತಾ ಇದ್ದಿಲ್ಲ ನನ್ನ. ಅದ್ರ ಸಂಬಂಧ ಈಗ ಕೇಳ್ಬೇಕಂತಂದೇಳಿ ನಿನಗೆ ಈ ವಿಷಯ ಹೇಳ್ಬೇಕಂತಂದೇಳಿ ಕರೆಸಿದ್ದೀನಿ. ನಮ್ಮ ಲವ್ಗೆ ಹೆಲ್ಪ್ ಮಾಡ್ತೀನಿ ಅಂತಂದೇಳಿ ನಮ್ಮ ಫ್ರೆಂಡ್ಸ್ ಸರ್ಕಲೊಳಗೆ ನನಗೆ ಒಬ್ಬನಿಗೆ ಜಾಸ್ತಿ ಹೇಳ್ತಾ ಇರೋದು. ಸರ್ಕಲಲ್ಲಿ ನಿನಗೆ ಜಾಸ್ತಿ ನಾನು ನೀನು ಕ್ಲೋಸ್ ಇದೆಯಲ್ಲ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ, ನೀನು ಹೆಲ್ಪ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀಯಾ? ದೋಸ್ತಿಗಾಗಿ ಪ್ರಾಣವನ್ನೇ ಕೊಡ್ತೀವಂತ ಅಂಥದ್ರಲ್ಲಿ ನಿನಗೆ ಲವ್ ಹೆಲ್ಪ್ ಮಾಡೋದಿಲ್ಲತ್ತೇವ ತಂದೆ. ಬೇಕಿದ್ರೆ ನಾನು ಜೀವನವನ್ನೇ ಕೊಡ್ತೀನಿ ನಿನ್ನ ಲವ್ ಸಲುವಾಗಿ. ಥ್ಯಾಂಕ್ ಯು ಗೆಳೆಯ. ನಾವೆಲ್ಲ ನಿಮ್ಮಿಬ್ಬರು ಒಂದು ಮಾಡ್ತೀನಿ ಬಾ. ಕಾಣದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಕೊಡುವುದನ್ನು ಕೊಟ್ಟು ದಾನವನ್ನು ಮಾಡಿ ಕಾಯದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಒಂದೇ ಕಾಲ್ ಮೇಲೆ ನಿಂತಿರ್ತೀಯ, ಕಾಲು ನೋಯ್ದಿಲ್ಲಪ್ಪ. ಏನು ಮಾಡ್ತಿದ್ದದು ಇಷ್ಟಪಡಕ್ಕೆ ಅವ್ರಿಗೆ ಮಾಡ್ತೀಯ ಅವಾಗ ಏನು ಈ ಕಾಲ್ ತಗೊಂಡು ಹೀಗೆ ಚಾ ಕೊಡೋಣ. ನಂಗೊಂದು ಲೆಮನ್ ಟೀ ಬೆಲ್ಲದ ಚಾ ಇನ್ನೊಂದು ಒಂದು ಲೆಮನ್ ಬೆಲ್ಲದ ಲೆಮನ್ ಚಾ. ಇದೇನಾ ಬೆಲ್ಲದ ಲೆಮನ್ ಟೀ? ಹಾಂ ಅದೇ ನೋಡಿ ಬೆಲ್ಲದ ಲೆಮನ್ ಚಾ. ಎಲ್ಲೋಗಿಲ್ಲ ಎಲ್ಲಿ ಹೋಗಿಲ್ಲ ಅಣ್ಣ. ನಮ್ದು ಒಂದು ಇನ್ನೊಂದು ಟೀ ಕೊಡೋಣ. ಅಣ್ಣ ಬೆಲ್ಲದ ಚಾನಾ? ಬೆಲ್ಲ ಚಾ ಕೊಡೋಣ. ಓಕೆ. ಬಾ ಗೆಳೆಯ, ಅಲ್ಲಿ ಹೋಗೋಣ. ಏನ್ ಗೆಳೆಯಂದ್ರೆ ಎಲ್ಲಿ ಹೋಗಿಲ್ಲ? ಇಲ್ಲ ಗೆಳೆಯ ಎಲ್ಲಿ ಹೋಗಿಲ್ಲ, ನೀನು ಎಲ್ಲಿ ಹೋಗಿಲ್ವಾ? ನಾವು ಎಲ್ಲಿ ಹೋಗಿಲ್ಲ, ಮಗ ಹೋಗಿ ಬಂದಿವಿ ಜಸ್ಟ್. ಇನ್ನಿಬ್ರು ಗೆಳೆಯಂದ್ರು ಇಲ್ಲಿ ಮಗಸೂರು ಅಂತಾರ. ಫೋನ್ ಮಾಡ್ತಿದ್ರು ಗೆಳೆಯ, ಎಲ್ಲೋದು ತಡಿ ಲಕ್ಷ್ಮಣ ಫೋನ್ ಮಾಡಿ. ಲಕ್ಷ್ಮಣ ಎಲ್ಲಿದೆ? ಬಾ ಇಲ್ಲ ಮಠಕ್ಕೆ ಬಾ. ಮಹೇಶ್ ಅಣ್ಣ ಟೀ ಅಂಗಡಿ ತಪ್ಪ. ಆಯ್ತಣ್ಣ? ಅಣ್ಣ ಏನೇನು ತೊಗೊಂಡಿರಿ? 5 ಟೀ, 1 ಲೆಮನ್ ಟೀ. 5 ಟೀ 50, 1 ಲೆಮನ್ ಟೀ 20, 70 ರೂಪಾಯಿ ಆಯ್ತು. ಅಣ್ಣ ಮಾಡಿದ್ದೀನಿ. ಹಾಂ ಓಕೆ. ತುಂಬ ಮೂಡ್ ಆಫ್ ಆಗಿದೆ ನನಗೆ. ಸ್ಟ್ರಾಂಗ್ ಆಗಿರೋ ಟೀ ಕೊಡು. ಏನು ಬೇಡ, ಚೆನ್ನಾಗಿದೆ. ಚೆನ್ನಾಗಿಲ್ಲಿದ್ರೆ ನಿಮ್ಗೆ ಎತ್ ಬಿಡ್ತಿದ್ದೆ. ಗೌಡ್ರೆ, ಶನಿ, ನಾ ಮರಿಗೌಡ. ನಿನ್ನ ಹತ್ರ ಮಾತಾಡೋದೇ ನಾ ಕೆರೆ ಹತ್ರ ಇದ್ದೀನಿ. ಬಾ. ಎಲ್ಲಿ ಬರೋದ್ರಿ? ಕೆರೆ ತಕ ಸರಿ ಬರ್ತದೆ.
ಗೌಡ್ರ. ಏನೋ ಮ್ಯಾಟ್ರ್ ಐತೆ ಅಂತ ಮಾತಾಡ್ತಂತಂದು ಹೇಳಿದ್ರಿ, ಇಲ್ಲೇ ಬಂದಿದ್ದೆ, ಇಲ್ಲಿದ್ರೆ ಕಾಣ್ತಾ ಇಲ್ಲ. ಹಾಂ ಸರಿ. ಸುಳ್ಯ ಮಗ ಹುಸೇನ್ ಇವ್ರು ದೊಡ್ಡ ಮಗಳನ್ನ ನನ್ನ ತಂಗಿನ ಲವ್ ಮಾಡ್ತಾ ಇದ್ದಾನೆ ಆ ಸುಳ್ಯ ಮಗ. ಬಾ 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 ನಿನ್ನ ಹತ್ರ ಸ್ವಲ್ಪ ವಿಷಯ ಮಾತಾಡೋದಿದೆ. ಊರೆಲ್ಲ ಸುದ್ದಿ ಎದ್ದೈತಿ, ನನಗೆ ಸ್ವಲ್ಪ ನಾನು ಅಂಥದ್ದು ಏನು ಮಾಡೀನಿ? ಅದಕ್ಕೆ ನೀನು ಕಾಲ್ ಮಾಡಿದ್ದಪ್ಪ. ಅಂಥದ್ದಂದರೆ ನಮ್ಮ ತಂಗಿನೇನ ಲವ್ ಮಾಡ್ತಾ ಇದೆಯಂತ ನನಗೆ ಗೊತ್ತಿಲ್ಲ, ಬೇರೆ ಮ್ಯಾಟ್ರ್ ಗೊತ್ತಾಯ್ತು ನನಗೆ, ಅದಕ್ಕೆ ನೀನು ಕಾಲ್ ಮಾಡಿ ಕರೆಸಿದ್ದು. ಗೌಡ್ರ ಗೊತ್ತಿರ್ಲಾರ್ದ ಮಾತಾಡ್ಬಾರ್ದ್ರಿ, ಫಸ್ಟು ತಿಳ್ಕರಿ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಕವಾಗಿ ನೋಡೋಂಥ ಗಾದೆ ಐತಿ. ನೀವು ಪ್ರತ್ಯಕ್ಷವಾಗಿ ಕಂಡಿಲ್ಲ, ಪ್ರಾಮಾಣಿಕವಾಗಿ ನೋಡಿಲ್ಲ, ಹಾಗಂತಂದು ಸುಳ್ಳ ನಿಮ್ಮ ಮರ್ಯಾದೆ ನೀವೇ ತಗೋಬೇಡ್ರಿ ಗೌಡ್ರ. ಹಾಂ ಹಾಂ, ಅಂದ್ರೆ ನನಗೆ ಏನು ಗೊತ್ತಿಲ್ಲ ಅಂತ ಮಾಡಿ ಇಲ್ಲಿ ಬೋಳಿ ಮಗನೇ ಗಾಡಿಯಲ್ಲಿ ನಿಂದು ಐತಿ ಇವತ್ತೆ. ಗೌಡ್ರ ಕರೆಕ್ಟ್ ಮಾತಾಡ್ರಿ, ಊರು ಗೌಡರಿದೆ, ನನಗೂ ಮಾತಾಡೋಕೆ ಬರ್ತಾ. ಫಸ್ಟು ವಿಚಾರ ತಿಳ್ಕೊಂಡು ಮಾತಾಡ್ರಿ. ನೀವು ನಿಮ್ಗೆ ಅಷ್ಟ ಮಾತಾಡೋಕೆ ಬರೋದಲ್ಲ, ನನಗೂ ಮಾತಾಡೋಕೆ ಬರ್ತೈತೆ. ನಾನು ಬೈದ್ನಪ್ಪ ಅಂದ್ರೆ ನಿಮ್ಮ ಗೌಡಸ್ಥಾನಕ್ಕೆ ಏನು ವ್ಯಾಲ್ಯೂ ಇರೋಲ್ಲ, ಅರ್ಥ ಮಾಡ್ಕ್ಯಾರಿ. ಈ ಬೋಸಡಿಕೆ ಎಲ್ಲ ಗೊತ್ತಿದೆ, ನಮ್ಮ ಅಣ್ಣ ಹೇಳಿದ್ದಾನೆ. ಏನು ಹುಡುಗನ ಕರೆಸಿ ಬೆದರಿಕೆ ಆಗ್ತಿದೆ, ಸರಿ ಕಾಣ್ತಲ್ಲ, ಹೇಳ್ತಿದ್ದೆ ನೋಡು. ನಿನ್ನಿಂದ ಹುಡುಗರು ಇರೋದಲ್ಲ, ನನ್ನಿಂದ ಕೂಡ ಹುಡುಗರು ಇದ್ದಾರೆ, ಅರ್ಥ ಮಾಡಿಕ. ಗೌಡ್ರ ಎತ್ತಿ ಬಿಡ್ಲಾ? ಕಾಲ್ ಬೇಕಾ, ಲಿವರ್ ಬೇಕಾ, ತಿಳಿ ಬೇಕಾ? ಬೇಡ, ನಾನು ವಿಚಾರಿಸ್ತೇನೆ. ಆಯ್ತು ಗೌಡ್ರ. मुझे माफ कर दे रे।
ಮನೆ ಮಾಡ್ಬೇಕಲ್ಲ ಈಗ ಊರಾಗ ಮಾಡೋದು ಈಗ ಅಡಿಯೋ ಬಂದು ದೇವ್ರು ಮಾಡಿ ಹೆಂಗ್ರಿಗೆ ಹುಡುಗರು ಮಾಡ್ಕೊಂಡು ಮಾಡಿದ್ರೆ ಹೆಂಗಪ್ಪ ಏನು ಮಾಡಿಂದ ನಮಗೆ ಗೊತ್ತಾಗ ಏನು ಮಾಡಿ ಮಾಡೋಡಗ ಊರಾಗ ಮಾಡ್ಬೇಕಲ್ಲ ಈಗ ಕೆರೆ ತಕ್ಕ ಬಂದು ಹಂಗತಿ ಬಿದ್ದಾಡ್ತಾರೆ ಹೆಂಗಪ್ಪ ಇಲ್ಲ ಕತೆ ಮುಗಿಸ್ಬಿಡಿದ ಅವನು ಸರಿ ಸರಿ ಗುದೇ ಬಿಡ್ರ ಊರಿಗೆ ಹೋಗಿ ಇಲ್ಲಿ ಬಗೆಹರಿಸಿರಿ ಹಿರಿಯರು ಬಂದ ಇಲ್ಲಿ ಹಿಂಗೆಲ್ಲ ಗುದೇ ಬಿಡೋದು ಊರಿಗೆ ಗೌಡೋದಿಲ್ಲ ಗೌಡಪ್ಪ ನಿಮ್ಗೆ ಗೊತ್ತಾಗುತ್ತಿಲ್ಲ ಇಲ್ಲ ಅವನು ಎತ್ತಿ ಬಿಡಕ್ಕಂತ ಬಂದಿದ್ದೀವಿ ಸಮಾಧಾನ ಮಾಡಲ್ಲಿ ಊರಾಗ ಮಾಡಂತವ ಅಲ್ಲಿ ಹಿರಿಯರು ಕಲಿಸಿ ಮಾಡಕ್ಕೆ ಬರ್ತಾವೆ ನೋಡಿ